ವಾರ್ತೆಯ ಮುಖ್ಯಾಂಶಗಳು. ಸ್ವರ್ಣವಲ್ಲಿಯಲ್ಲಿ ರಥವೇರಿದ ಲಕ್ಷ್ಮೀ ನರಸಿಂಹ ದೇವರು, ಭಕ್ತರಲ್ಲಿ ಹರ್ಷೋದ್ಗಾರ. ತುಳಸಿಯ ಮುಡಿಗೆ ಗ್ಲೋಬಲ್ ಚೈಲ್ಡ್ ಪ್ರೊಡಿಜಿ ಅವಾರ್ಡ್. ರಸ್ತೆ ಡಾಂಬರೀಕರಣ ಕಾಮಗಾರಿಯ ಭೂಮಿ ಪೂಜಾ ನೆರವೇರಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಕೃಷಿಯಲ್ಲಿ ನಿಷಿದ್ಧ ಕಾರ್ಯ ಬಿಟ್ಟು ಸಿದ್ಧ ಸಾಧಕರಾಗಬೇಕು, ಸ್ವರ್ಣವಲ್ಲಿ ಶ್ರೀ. ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್. ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ಕಿಂಗ್ ಕೊಹ್ಲಿ, ಭಾವನಾತ್ಮಕ ಸಂದೇಶ. ಸಾಯಿಲೆ ತನ್ಸಿಂ ಸೌಹಾರ್ದ ಸಂಘ ವತಿಯಿಂದ ಶಗುಫ್ತಾ ಅಂಜುಮ್ಗೆ ಸನ್ಮಾನ. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಸಲಾಗುವ ನರಸಿಂಹ ಜಯಂತಿ ಹಿನ್ನೆಲೆಯ ರಥೋತ್ಸವ ಭಕ್ತಿ ಭಾವದಿಂದ ಸೋಮವಾರ ಬೆಳಗಿನ ಜಾವದ ವೇಳೆಗೆ ಸಂಪೂರ್ಣಗೊಂಡಿತು. ಸಂಸ್ಥಾನದ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ರಥೋತ್ಸವವು ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು. ನಿರಂತರ ಧಾರ್ಮಿಕ ಕಾರ್ಯ. ಕಲ್ಪೋಕ್ತ ಮಹಾಪೂಜೆ 10:30ರಿಂದ ಮಹಾಮಂಗಳಾರತಿ, 12 ಗಂಟೆಗೆ ಮಹಾರಥೋತ್ಸವಕ್ಕೆ ದೇವರನ್ನು ಪಲ್ಲಕ್ಕಿಯ ಮೇಲೆ ಮೆರವಣಿಗೆಯ ಮೂಲಕ ಚಂಡೆ, ವೇದಘೋಷ, ವಾಲಗಗಳ ಮೂಲಕ ಒಯ್ದು ತಡರಾತ್ರಿ 12:45ಕ್ಕೆ ಮಹಾರಥದಲ್ಲಿ ದೇವರ ಸ್ಥಾಪನೆ ನಡೆಯಿತು. ಬಿಡುವಿಲ್ಲದ ಕಾರ್ಯ. ಇನ್ನು ಸ್ವರ್ಣವಲ್ಲಿ ಮಠದ ಗುರುಗಳ ಪರಂಪರೆಯಲ್ಲಿ ನಿತ್ಯ ಅನುಷ್ಠಾನವೂ ಹೆಚ್ಚು. ನರಸಿಂಹ ಜಯಂತಿಗೆ ಬಿಡುವೆ ಇಲ್ಲದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು. ಈ ಮಧ್ಯೆ 2 ದಿನಗಳ ಕೃಷಿ ಜಯಂತಿ. ಈ ಒತ್ತಡಗಳ ಮಧ್ಯೆಯೂ ವಿಶ್ರಾಂತಿ ಮಾಡದೆ ಧಾರ್ಮಿಕ ಹಾಗೂ ಸಾಮಾಜಿಕ ಬದ್ಧತೆಯ ದ್ಯೋತಕವಾಗಿ ಶ್ರೀಗಳು ಕಂಡುಬಂದರು. ಶ್ರೀದೇವರ ಕೈಂಕರ್ಯದಲ್ಲಿ ನಿಷ್ಠೆಯಲ್ಲಿ ತೊಡಗಿಕೊಂಡ ಶ್ರೀಗಳು ನಮ್ಮ ಭಾಗ್ಯ ಎಂಬ ಭಕ್ತಿಯ ಉದ್ಗಾರ ಶಿಷ್ಯರಲ್ಲಿ ವ್ಯಕ್ತವಾದವು. ಚೆನ್ನೈನ ಹಿಂದೂಸ್ತಾನ್ ಹಾಗೂ ಚಾರ್ಲ್ಸ್ ಗ್ರೂಪ್ಗಳ ಸಹಕಾರದಲ್ಲಿ ನಡೆಸಲಾದ ಗ್ಲೋಬಲ್ ಚೈಲ್ಡ್ ಪ್ರೊಡಿಜಿ ಅವಾರ್ಡ್ಗೆ ಶಿರಸಿಯ ತುಳಸಿ ಹೆಗಡೆ ಆಯ್ಕೆಯಾಗಿದ್ದಾರೆ. ಜಗತ್ತಿನ 130 ದೇಶಗಳಲ್ಲಿ ಕಲೆ, ಕ್ರೀಡೆ, ಸಾಹಿತ್ಯ, ತಂತ್ರಜ್ಞಾನ, ವಿಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 100 ಸಾಧಕ ಮಕ್ಕಳ ಪಟ್ಟಿಗೆ ಯಕ್ಷಗಾನ ಯುವ ಕಲಾವಿದೆ ಶಿರಸಿಯ ತುಳಸಿ ಹೆಗಡೆ ಹೆಸರು ಸೇರ್ಪಡೆಗೊಂಡಿದೆ. ಮಕ್ಕಳ ಅರ್ಹತೆ, ಸಾಧನೆ, ಅವರ ನಿರಂತರ ಶ್ರಮ ಪರಿಗಣಿಸಿ ತಜ್ಞರ ಸಮಿತಿ 100 ಸಾಧಕ ಮಕ್ಕಳನ್ನು ಆಯ್ಕೆ ಮಾಡಿದ್ದು, ಈ ಪಟ್ಟಿಯಲ್ಲಿ ಕನ್ನಡದ ಕಲೆ, ಯಕ್ಷಗಾನದ ಮೂಲಕ ಹೆಸರಾದ ತುಳಸಿ ಹೆಗಡೆ ಕೂಡ ಒಬ್ಬರು. ವಿಶ್ವಶಾಂತಿಗಾಗಿ ಗೆಜ್ಜೆ ಕಟ್ಟಿದ ತುಳಸಿ ಹೆಗಡೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ವಿಶ್ವಶಾಂತಿ ಸರಣಿಯಲ್ಲಿ ಪೌರಾಣಿಕ ಕಥಾಭಾಗದ ಹೊಸ ಯಕ್ಷ ರೂಪಕಗಳನ್ನು ಪ್ರದರ್ಶನ ನೀಡುತ್ತಿದ್ದಾಳೆ. ಈಗಾಗಲೇ ವಿಶ್ವ ದಾಖಲೆ ಮಾಡಿದ ಈಕೆ ಟೈಮ್ಸ್ ಆಫ್ ಇಂಡಿಯಾ ನೀಡುವ ದೇಶದ 21 ವರ್ಷದೊಳಗಿನ 21 ಸಾಧಕ ಮಕ್ಕಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದು, ದೆಹಲಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಸಾದ್ ಅವರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಚೆನ್ನೈ ರೋಟರಿ ಕ್ಲಬ್ ನೀಡುವ ಯಂಗ್ ಅಚೀವರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಈಕೆಗೆ ಸಣ್ಣ ವಯಸ್ಸಿನಲ್ಲೇ ಹೆಗಲೇರಿವೆ. ಯಕ್ಷಗಾನ ಕಲೆಯ ಮೂಲಕ ನಿರಂತರವಾಗಿ ವಿಶ್ವಶಾಂತಿ ಸಂದೇಶ ಸಾರುವ ಕಾರಣಕ್ಕೆ ಈ ಜಾಗತಿಕ ಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗುತ್ತಿದೆ. ವಿವಿಧ ಕ್ಷೇತ್ರದ ಸಾಧಕ ಗಣ್ಯರು ಜೂನ್ 26ರಂದು ಯುನೈಟೆಡ್ ಕಿಂಗ್ಡಮ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಸಂಸ್ಥಾಪಕ ಪ್ರಶಾಂತ್ ಕುಮಾರ್ ಪಾಂಡೆ ತಿಳಿಸಿದ್ದಾರೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಯ 2023-24ನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದಡಿಯಲ್ಲಿ ಮಂಜೂರಾದ ವಾರ್ಡ್ ನಂಬರ್ 1 ರವೀಂದ್ರನಗರ ಮೇಲ್ಭಾಗದಲ್ಲಿ ಸಿದ್ದಾಪುರ ಶಿರಸಿ ಮುಖ್ಯ ರಸ್ತೆಯಿಂದ ಜೆಎಂಎಫ್ಸಿ ಕೋರ್ಟ್ ಹಿಂಭಾಗದ ಪ್ರದೇಶಗಳಿಗೆ ಹೋಗುವ ರಸ್ತೆ ಡಾಂಬರೀಕರಣ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಸೋಮವಾರ ಶಾಸಕ ಭೀಮಣ್ಣ ನಾಯ್ಕ್ ನೆರವೇರಿಸಿದರು. ಈ ರಸ್ತೆಯು ಈ ಪ್ರದೇಶದ ನಿವಾಸಿಗಳಿಗೆ ಬಹಳ ಮುಖ್ಯವಾದ ಸಂಪರ್ಕ ಮಾರ್ಗವಾಗಿದ್ದು, ಡಾಂಬರೀಕರಣಗೊಂಡ ನಂತರ ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೇ 11ರಂದು ತಾಲೂಕಿನ ಸ್ವರ್ಣವಲ್ಲಿ ಮಠದ ಸುಧರ್ಮ ಸಭಾಂಗಣದಲ್ಲಿ ಕೃಷಿಯಲ್ಲಿ ನಿಷಿದ್ಧ ಕಾರ್ಯ ಬಿಟ್ಟು ಸಿದ್ಧ ಸಾಧಕರಾಗಬೇಕೆಂದು ಸ್ವರ್ಣವಲ್ಲಿಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ಅವರು ಭಾನುವಾರ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನ ಸೋಂದಾ, ಟಿಎಸ್ಎಸ್, ಟಿಎಂಎಸ್, ಗ್ರಾಮಾಭ್ಯುದಯ ಜಾಗೃತ ವೇದಿಕೆ ಸೋಂದಾ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಕೃಷಿ ಜಯಂತಿ ಸಮಾರೋಪ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು.
ಕೃಷಿ ಜಯಂತಿ ನಿರ್ಣಯಗಳು. ಎಲ್ಲ ಕೃಷಿಕರು 2 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಬೇಕು. ಸಾವಯವ ಗೊಬ್ಬರದ ಬಳಕೆಗೆ ಮಹತ್ವ ಕೊಡಬೇಕು. ಅಡಿಕೆ ಎಲೆಚುಕ್ಕಿ ರೋಗದಿಂದ ತೊಂದರೆಗೊಳಗಾದ ರೈತರಿಗೆ ಪರಿಹಾರ ಒದಗಿಸಿ ಅದರ ನಿಯಂತ್ರಣ ಕ್ರಮವನ್ನು ಆಯ್ದ ರೈತರ ತೋಟಗಳಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಬೇಕು. ಪಹಣಿ ಪತ್ರಿಕೆಗಳಲ್ಲಿ ಬೆಟ್ಟಗಳನ್ನು ಖರಾಬ್ ವರ್ಗದಲ್ಲಿ ತಪ್ಪಾಗಿ ಸೇರ್ಪಡೆ ಮಾಡಿರುವುದನ್ನು ಸರಿಪಡಿಸಬೇಕು. ವಿಶ್ವಸಂಸ್ಥೆಯ ಜಾಗತಿಕ ಪಾರಂಪರಿಕ ಕೃಷಿ ಪದ್ಧತಿಗಳ ಪಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆಯ ಬೆಟ್ಟ ಹಾಗೂ ಸಾಂಬಾರು ಬೆಳೆಗಳ ತೋಟಗಳ ವ್ಯವಸ್ಥೆ ಸೇರ್ಪಡೆ ಮಾಡಬೇಕು. ರೋಗ ನಿರೋಧಕತೆ ಹೊಂದುವ ಯಾಲಕ್ಕಿ ತಳಿ ಅಭಿವೃದ್ಧಿಪಡಿಸಬೇಕು. ಮೇ 12ರಂದು ತಾಲೂಕಿನ ನಗರಸಭೆ ವ್ಯಾಪ್ತಿಯ ರಾಮನಬೈಲು 2 ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಶಾಸಕ ಭೀಮಣ್ಣ ನಾಯ್ಕ ಸೋಮವಾರ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಈ ಸ್ಥಳಕ್ಕೆ ಒಂದು ಹೊಸ ಅಂಗನವಾಡಿ ಕಟ್ಟಡ ಬೇಕೆಂದು ಇಲ್ಲಿಯ ಜನರು ಹಲವು ದಿನಗಳ ಬೇಡಿಕೆಯಾಗಿತ್ತು. ಈಗ ಆ ಅದೃಷ್ಟ ಒದಗಿ ಬಂದಿದೆ ಎಂದು ಹೇಳಿದರು. ಆದುದರಿಂದ ಈ ಹೊಸ ಕಟ್ಟಡವು ಈ ಪ್ರದೇಶದ ಮಕ್ಕಳಿಗೆ ಉತ್ತಮ ವಾತಾವರಣದ ಜೊತೆಗೆ ಉತ್ತಮ ಸುರಕ್ಷಿತ ಕಲಿಕೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಅದಕ್ಕಾಗಿ ಇಲ್ಲಿಯ ಅಂಗನವಾಡಿ ಶಿಕ್ಷಕಿಯರಿಗೆ ಹೊಸ ಕಟ್ಟಡದ ಜೊತೆಗೆ ಮಕ್ಕಳ ಮುಂದಿನ ಭವಿಷ್ಯ ಅಡಗಿದೆ. ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ನಗರಸಭೆ ಉಪಾಧ್ಯಕ್ಷ ರಾಮಕಾಂತ್ ಭಟ್, ನಗರಸಭೆ ಸದಸ್ಯ ಗಣಪತಿ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ವಿಶ್ವ ಕ್ರಿಕೆಟ್ನಲ್ಲಿ ದಾಖಲೆಗಳನ್ನು ಪುಡಿಗಟ್ಟಿದ ಸರದಾರ, ಟೀಮ್ ಇಂಡಿಯಾ ಚಾಲೆಂಜಿಂಗ್ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ದಿಢೀರ್ ಎಂಬಂತೆ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಈ ಬೆನ್ನಲ್ಲೇ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟೆಸ್ಟ್ ಕ್ರಿಕೆಟ್ ಬಗ್ಗೆ ಭಾವನಾತ್ಮಕ ಪೋಸ್ಟರ್ ಹಾಕಿದ್ದಾರೆ. ಸಾಯಿಲೆ ತನ್ಸೀಮ್ ಸೌಹಾರ್ದ ಸಂಘ ಶಿರಸಿ ಇವರ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದ ಶಗುಪ್ತಾ ಅಂಜುಮ್ರನ್ನು ಸೋಮವಾರ ಸನ್ಮಾನಿಸಿ ಗೌರವಿಸಲಾಯಿತು. ಟಿಪ್ಪು ನಗರದ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಸರಳ ಸಮಾರಂಭದಲ್ಲಿ ಶಗುಪ್ತಾ ಅಂಜುಮ್ ಜೊತೆಗೆ ಅವರ ಪಾಲಕರನ್ನು ಗೌರವಿಸುವ ಮೂಲಕ ಭವಿಷ್ಯದ ವಿದ್ಯಾಭ್ಯಾಸಕ್ಕಾಗಿ 25,000 ರೂಪಾಯಿ ನಗದು ಹಣವನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶಾಹಿದ್ ಎ ಶೇಖ್, ಖಜಾಂಚಿ ಮೊಹಮ್ಮದ್ ಲತೀಫ್, ಗೌರವಾಧ್ಯಕ್ಷ ಶೇಖ್ ಜನಾಬ್ ಹಾಗೂ ಪ್ರಮುಖರಾದ ತಬ್ರೇಜ್ ಶೇಖ್, ಇಮ್ತಿಯಾಜ್ ಸೈಯದ್, ಮುತಾಲಿಬ್ ತೊನ್ಸೆ, ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಕರೀಂ ಮುಂತಾದವರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.